ಶಾಲೆಗಳು ಯಾರೆಲ್ಲ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಅಥವಾ ಆ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ ಅವರ ಅನುಭವವನ್ನ ಹಂಚಿಕೊಂಡ್ರು. ಇವತ್ತೂ ಕೂಡ ಒಂದು ಶಾಲೆಯವರು ಈ ವಿಸ್ತಾಸ್ ಲರ್ನಿಂಗ್ ಆಪ್ನ ಉಪಯೋಗಗಳು ಹೇಗಿವೆ, ಅದರ ಲಾಭ ಏನಿದೆ ಅಂತ ಹೇಳಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ ಹೇಳಿ. ನಾನು ಈ ಶಾಲೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಇಲ್ಲಿ ಮೇನ್ ಥಿಂಗ್ ಒಂದು ಎನ್ವಿರಾನ್ಮೆಂಟ್, ನಮ್ಮ ಸ್ಕೂಲ್ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಥರ ಒಂದು ಡಿಸ್ಟರ್ಬೆನ್ಸ್ ಇಲ್ಲ. ಸೊ ನೇಚರ್ ಆಗಿರ್ಬೋದು ಮತ್ತು ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಯಾವುದೇ ಥರ ಒಂದು ಪೊಲ್ಯೂಷನ್ಸ್ ಅನ್ನೋದು ಇಲ್ಲ. ಇಲ್ಲಿ ಮಕ್ಕಳಿಗೆ ಉತ್ತಮ ಎಜುಕೇಷನ್ ಅಂದರೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡುವಂಥ ಪ್ಲೇಸ್ ಇದಾಗಿದೆ. ಕಳೆದ ಒಂದು ಪಾಸ್ಟ್ 5 years ಇಂದ ನಮ್ಮ ಸ್ಕೂಲಲ್ಲಿ 100% ರಿಸಲ್ಟ್ ಇದೆ 10th ಸ್ಟ್ಯಾಂಡರ್ಡ್. ಮೇನ್ ಥಿಂಗ್ ಈ ಕೋವಿಡ್ ಆದಮೇಲೆ ಸ್ಮಾರ್ಟ್ ಕ್ಲಾಸ್ಗೆ ಅನ್ನೋದು ಅಂದರೆ ಆನ್ಲೈನ್ ಕ್ಲಾಸಲ್ಲಿ ತುಂಬ ಒಂದು ಯೂಸೇಜ್ ಅನ್ನೋದಿತ್ತು, ಅಂದರೆ ಉಪಯೋಗ ಇತ್ತು ಕೋವಿಡಲ್ಲಿ. ಈಗ ಅದನ್ನೇ ಫಾಲೋ ಮಾಡಿಕೊಂಡು ಮಕ್ಕಳಿಗೆ ಈಗ ಎಲ್ಲ ಮಕ್ಕಳು ಕೂಡ ಮೊಬೈಲ್ ಅಂತ ಹೇಳಿದ್ರೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನಾವು ಅದನ್ನೇ ಥಿಂಕ್ ಮಾಡಿ ಯಾಕೆ ಇದನ್ನು ಒಳ್ಳೆ ಥರದಲ್ಲಿ ನಾವು ಯೂಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾವೆಲ್ಲ ಕ್ಲಾಸಸ್ಗೂ ಸ್ಮಾರ್ಟ್ ಕ್ಲಾಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಸ್ಮಾರ್ಟ್ ಕ್ಲಾಸಲ್ಲಿ ನಾವು ಪಾಠ ಹೇಳ್ಕೊಡುವಂಥದ್ದು. ಅದಕ್ಕೆ ನಾವು ವಿಸ್ತಾಸ್ ಅನ್ನೋ ಒಂದು ಅಕಾಡೆಮಿ ಜೊತೆ ನಾವು ಟೈಅಪ್ ಆಗಿ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನೋದನ್ನು ನಾವು ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಮಾಡ್ತಿದ್ದೀವಿ. ಧನ್ಯವಾದಗಳು. ಸೊ ಹೋಪ್ ಅನ್ನುವಂತಹ ಒಂದು ವಿದ್ಯಾಸಂಸ್ಥೆ ಈ ವಿಸ್ತಾಸ್ ಲರ್ನಿಂಗ್ ಆಪ್ನ ಭರಪೂರ ಲಾಭ ಪಡಿತಾ ಇದೆ ವಿತ್ ನ್ಯೂ ಹೋಪ್ಸ್. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಎಸ್, ಅಬ್ಸಲ್ಯೂಟ್ಲಿ, ವಿತ್ ನ್ಯೂ ಹೋಪ್ಸ್, ಹೊಸ ಭರವಸೆಗಳೊಂದಿಗೆ. ಬ್ಯಾಟ್ರಾಯನ್ ದೊಡ್ಡಿ ಎನ್ನುವ ಒಂದು ಏರಿಯಾದಲ್ಲಿರುವಂಥದ್ದು ಈ ಹೋಪ್ ನರ್ಸರಿ, ಪ್ರೈಮರಿ ಹಾಗೂ ಹೈಸ್ಕೂಲ್ ಬಹಳ ಒಳ್ಳೆಯ ಶಾಲೆ. ಆ ಸುತ್ತಮುತ್ತಲಿನ ಏರಿಯಾದಲ್ಲಿರೋರು ಈಗ ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದ್ದೇ ಆದಲ್ಲಿ, ಅಂದರೆ ಹೋಪ್ ಶಾಲೆಗೆ ಸೇರಿಸಿದ್ದೇ ಆದಲ್ಲಿ ಸ್ಮಾರ್ಟ್ ಕ್ಲಾಸಸ್ಸಲ್ಲಿ ಅವರ ಮಕ್ಕಳು ಪಾಠವನ್ನು ಕಲಿತಾರೆ. ಪ್ರತಿ ವರ್ಷ ಬಹಳ ಒಳ್ಳೆ ಒಳ್ಳೆ ಆಕ್ಟಿವಿಟೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಹೋಪ್ ಸ್ಕೂಲ್ ಅವರು. ಈ ಸರ್ತಿ ನಮ್ಮ ಜೊತೆ ಕೈ ಜೋಡಿಸಿ ಅವರ ಇಡೀ ಶಾಲೆಯನ್ನೇ ಡಿಜಿಟಲ್ ಕ್ಲಾಸ್ಗಳಾಗಿ ಪರಿವರ್ತನೆ ಮಾಡಿದ್ದಾರೆ. ಎಸ್, ನಾನು ಮೊದಲಿಂದಲೂ ಹೇಳ್ತಾ ಬರ್ತಾ ಇದ್ದೀನಿ, ವಿಸ್ತಾಸ್ ಲರ್ನಿಂಗ್ನ ಮೂಲ ಉದ್ದೇಶ ಯಾವ ಮಕ್ಕಳಿಗೆ ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹುಟ್ಕೊಂಡಿರೋದು. ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ,